ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ತಾಲೂಕು ಆಡಳಿತದ ವತಿಯಿಂದ ಆಚರಿಸಲಾಯಿತು. ನಾಡಿನ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಪ್ರಾಚೀನ ಸ್ಮಾರಕಗಳು ಮತ್ತು ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅಂತಹ ಸ್ಮಾರಕ ಮತ್ತು ದೇವಾಲಯಗಳನ್ನು ನಿರ್ಮಿಸಿರುವ ನಮ್ಮ ಪೂರ್ವಿಕರ ಶ್ರಮ ಮತ್ತು ಸೃಜನಾತ್ಮಕ ಕಲೆ ಇಂದಿನ ಯುವ ಪೀಳಿಗೆಗೆ ಮಾದರಿ. ಶಿಲ್ಪಕಲೆಗೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರ ಎಂದು ಶಾಸಕ ಬಿಪಿ ಹರೀಶ್ ಅಭಿಪ್ರಾಯಪಟ್ಟರು. ಹರಿಹರ ತಾಲ್ಲೂಕು ಆಡಳಿತ ಮತ್ತು ವಿಶ್ವಕರ್ಮ ಸಮುದಾಯದ ವತಿಯಿಂದ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಬಿಪಿ ಹರೀಶ್ ಭಾಗವಹಿಸಿ, ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹಿಂದೂ ಧರ್ಮದಲ್ಲಿ ವಿಶ್ವಕರ್ಮ ಮಹಾನ್ ವಾಸ್ತುಶಿಲ್ಪಿ, ಹೇಳುವುದಾದರೆ ಆತ ಮೊದಲ ಇಂಜಿನಿಯರ್. ವಿಶ್ವಕರ್ಮ ಜಯಂತಿಯನ್ನು ಅವರು ಜನಿಸಿದ ದಿನದಂದು ಆಚರಿಸಲಾಗುತ್ತದೆ ಎಂದರು. ಈ ವೇಳೆಯಲ್ಲಿ ತಾಲೂಕು ಅಧ್ಯಕ್ಷರು ಶಿಲ್ಪಿ ನಾಗರಾಜಚಾರ ಮಾತನಾಡಿ, ಈ ವರ್ಷ ವಿಶ್ವಕರ್ಮರ ಜನ್ಮದಿನವು ಸೆಪ್ಟೆಂಬರ್ 17 ರಂದು ಬಂದಿದೆ. ವಿಶ್ವಕರ್ಮ ಜಯಂತ್ಯುತ್ಸವ ದಿನದಂದು ಕೈಗಾರಿಕೆಗಳು, ಕಾರ್ಖಾನೆಗಳು ಮತ್ತು ಎಲ್ಲಾ ರೀತಿಯ ಯಂತ್ರಗಳನ್ನು ಪೂಜಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಉಪವಾಸ ಮತ್ತು ಹಬ್ಬಗಳ ದಿನಾಂಕಗಳಲ್ಲಿ ಯಾವಾಗಲೂ ಮಾರ್ಪಾಡು ಆಗುತ್ತಿರುತ್ತದೆ. ವಿಶ್ವಕರ್ಮ ಪೂಜೆ ಹಬ್ಬವನ್ನು ಪ್ರತಿ ವರ್ಷ ಇದೇ ದಿನಾಂಕದಂದು ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ 17 ರಂದು ವಿಶ್ವಕರ್ಮ ಪೂಜೆಯನ್ನು ಆಚರಿಸುವ ಬಗ್ಗೆ ಅನೇಕ ನಂಬಿಕೆಗಳಿವೆ ಎಂದು ಹೇಳಿದರು. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಗುರುಬಸವರಾಜ್ ಮಾತನಾಡಿ, ವಿಶ್ವಕರ್ಮರ ಜನ್ಮದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 17 ರಂದು ಆಚರಿಸಲಾಗುತ್ತದೆ. ಭಗವಾನ್ ವಿಶ್ವಕರ್ಮನು ಆಶ್ವಯುಜ ಮಾಸದ ಪ್ರತಿಪದ ತಿಥಿಯಂದು ಕೃಷ್ಣ ಪಕ್ಷದಲ್ಲಿ ಜನ್ಮವೆತ್ತಿದರು ಎಂದು ಹೇಳಲಾಗುತ್ತದೆ. ಆದರೆ ಭಾದ್ರಪದದ ಕೊನೆಯ ತಿಥಿ ವಿಶ್ವಕರ್ಮನನ್ನು ಪೂಜಿಸಲು ಸೂಕ್ತವೆಂದು ಕೆಲವರು ನಂಬುತ್ತಾರೆ. ವಿಶ್ವಕರ್ಮ ಪೂಜೆಯನ್ನು ಜನ್ಮ ದಿನಾಂಕಕ್ಕಿಂತ ಸೂರ್ಯನ ಚಲನೆಯನ್ನು ಆಧರಿಸಿ ನಿರ್ಧರಿಸಲಾಗುತ್ತದೆ ಎಂಬ ನಂಬಿಕೆ ಹುಟ್ಟಿಕೊಂಡಿತು. ನಂತರ ಈ ದಿನವನ್ನು ಸೂರ್ಯ ಸಂಕ್ರಾಂತಿ ಎಂದು ಆಚರಿಸಲು ಆರಂಭಿಸಿದರು. ಇದು ಬಹುತೇಕ ಪ್ರತಿ ವರ್ಷ ಸೆಪ್ಟೆಂಬರ್ 17 ರಂದು ಬರುತ್ತದೆ. ಅದಕ್ಕಾಗಿಯೇ ಅವರು ಈ ದಿನ ವಿಶ್ವಕರ್ಮ ಜಯಂತಿಯನ್ನು ಪೂಜಿಸಲು ಪ್ರಾರಂಭಿಸಿದರು ಎಂದು ವಿವರಿಸಿದರು. ಉಪಾಧ್ಯಕ್ಷರು ಶ್ರೀಮತಿ ನೇತ್ರಾವತಿ ಪ್ಯಾಟಿ, ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀರಾಜಚಾರ, ಕಾರ್ಯದರ್ಶಿ ಶ್ರೀನಿವಾಸ್ ಮೂರ್ತಿ ರಾಮತೀರ್ಥ, ಉಮಾಚಾರಿ ಕೆ. ಮಂಜುನಾಥ್ ಕೆ. ಮಹೇಶ್ ಆಚಾರ್, ಬಡಿಗೇರ್ ಕೃಷ್ಣಮೂರ್ತಿ ಆಜಾರ್ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದುರುಗಪ್ಪ ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಮಲತಾ, ವಿಶ್ವಕರ್ಮ ಸಮಾಜದ ತಾಲೂಕಾ ಅಧ್ಯಕ್ಷ ಶಿಲ್ಪಿ ನಾಗರಾಜ್, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ನಮ್ಮ ಪ್ರತಿನಿಧಿ ಶೇಖ್ ಅಲ್ತಾಫ್. ವಿಜಯ್ ಪ್ರಭಾಸ್ ನ್ಯೂಸ್ ಕನ್ನಡ. ನಮ್ಮ ನಡೆ ನಂಬಿಕೆ ಕಡೆ. ಜಯಂತಿಯ ಶುಭಾಶಯ. ಮೊದಲನೇದಾಗಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಏಳಿಗೆಗೆ ಶ್ರಮಿಸಿದಂಥ ಅನುವಾಡಿಯ ರುದ್ರಾಚಾರ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕಳೆದುಕೊಂಡಂತಾಗಿದೆ. ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಸಂತಾಪ ಸೂಚಿಸುವ ಮೂಲಕ ವಿಶ್ವಕರ್ಮ ಜಯಂತಿ ಅಂದರೆ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವದ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಸಾಹೇಬ್ರೆ ಹಾಗೂ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಇತರರವರೇ ಹಾಗೂ ವಿಶ್ವಕರ್ಮ ಸಮಾಜದ ಬಂಧು ಬಾಂಧವರು, ಇವತ್ತು ಪ್ರಾಸ್ತಾವಿಕವಾಗಿ ಹೇಳಿದರು, ವಿಶ್ವಕರ್ಮ ಸಮಾಜ ಇವತ್ತು ಯಾವ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂಥ ಸಮಾಜಕ್ಕೆ ಕೊಡುಗೆಯನ್ನು ಕೊಂಡಿದೆ ಅಂತಂದು ವಿಸ್ತೃತವಾಗಿ ಹೇಳಿದರು. ವಿಶ್ವಕರ್ಮ ಭೂಮಿಯ ಅರಮನೆಗಳನ್ನು, ಮಹಲುಗಳನ್ನು, ವಾಹನಗಳನ್ನು, ಆಯುಧಗಳನ್ನು ಸೇರಿದಂತೆ ಇನ್ನಿತರ ಎಲ್ಲ ತಾಂತ್ರಿಕ ವಸ್ತುಗಳನ್ನು ನಿರ್ಮಿಸಿದರಂಥ ಪ್ರತೀತಿ ಇದೆ. ಹಾಗೆ ವಿಶ್ವಕರ್ಮನು ಇಂದ್ರಪುರಿ, ದ್ವಾರಕಾ, ಹಸ್ತಿನಾಪುರ, ಸ್ವರ್ಗಲೋಕ, ಲಂಕಾ, ಹಸ್ತಿನಾಪುರ ಈ ರೀತಿ ಎಲ್ಲವನ್ನು ನಿರ್ಮಾಣ ಮಾಡಿದವರು ವಿಶ್ವಕರ್ಮರು. ಹಾಗೆಯೇ ವಿಶ್ವಕರ್ಮ ಈ ಮೂಲ ಪುರುಷ. ಹಾಗಾಗಿ ನಾವು ಹಿಂದೂ ಜನಾಂಗದಲ್ಲಿ ವಿಶ್ವಕರ್ಮರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅತ್ಯುನ್ನತ ಪೂಜ್ಯ ಭಾವನೆಯನ್ನು ನಾವೆಲ್ಲರೂ ಹೊಂದಿದ್ದೇವೆ. ಈಗ ಎಲ್ಲ ಸಮಾಜದವರಿಗೆ ಗುರುಗಳಾಗಿ ವಿಶ್ವಕರ್ಮದವರು ಇದ್ದಾರೆ. ಹಾಗಾಗಿ ಈ ವಿಶ್ವಕರ್ಮ ಜಯಂತಿಗೆ ಕೇವಲ ಒಂದು ಸಮಾಜ ಅಲ್ಲ, ಇಡೀ
ಸಮಸ್ತ ಸಮಾಜದ ಹಿಂದೂ ಜನಾಂಗದಲ್ಲಿ ಏನಿದ್ದಾರೆ ಎಲ್ಲ ಜನಾಂಗದವರು ಸೇರಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲರ ಒಂದು ಆದ್ಯ ಕರ್ತವ್ಯ ಅಂತಲೇ ನಾನು ಪರಿಭಾವಿಸ್ತೇನೆ. ಹಾಗೆಯೇ ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಒಂದು ಆಗಬೇಕಾಗಿರ್ತಕ್ಕಂಥದ್ದು ಏನಂದರೆ, ಹಳೆಯ ಕಾಲದ ಪುರಾತನವಾಗಿರ್ತಕ್ಕಂಥ ಒಂದು ಕುಲಕಸುಬು ಏನಿದೆಯಲ್ಲ ಅದಕ್ಕೆ ಒಂದು ಡಿಜಿಟಲ್ ಟಚ್ ಕೊಡಬೇಕಾಗಿದೆ. ಲಾಸ್ಟ್ ಟೈಮ್ ಕೂಡ ನಾನು ಅದನ್ನೇ ಪ್ರತಿಪಾದನೆ ಮಾಡಿದೆ. ಏನಾಗಿದೆ ಅಂದರೆ, ಇವತ್ತಿನ ಯುಗದಲ್ಲಿ ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬರ್ತಾ ಇದೆ. ತಾವೆಲ್ಲ ಮಕ್ಕಳನ್ನು ಅತಿ ಹೆಚ್ಚು ಶಿಕ್ಷಣದಲ್ಲಿ ತೊಡಗಿಸಿ ಈ ಕುಲಕಸುಬು ಏನಿದೆ ಇಲ್ಲ ಅದು ಯಾರಿಗೂ ಬರಲ್ಲ. ಅದು ಬೇರೆ ಯಾರೇ ಬಂದರೂ ಕೂಡ ಈಗ ಆ ಕೆಲಸವನ್ನು ಉಳಿದ ಹಳ್ಳಿಗಳಲ್ಲ 60 ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ತ ಭಾಗದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮೆಲ್ಲರೂ ಕೂಡ ಸಮಾಜದ ಪರವಾಗಿ ತಾಲೂಕು ತಹಸೀಲ್ದಾರ್ ಪರವಾಗಿ ಆ ಕಚೇರಿಯ ಪರವಾಗಿ ನಾವೆಲ್ಲರೂ ಕೂಡ ಚಪ್ಪಾಳೆಯಾಗಿ ನಾವು ಮತಪಡಿಸಿದ್ದೇವೆ. 2006ರಲ್ಲಿ ಒಂದು ಜನ ಸರ್ಕಾರ ಒಂದು ದಿನವನ್ನು ನಮಗೆ ಶುಭ ದಿನವನ್ನು ಅನೌನ್ಸ್ ಮಾಡಿದೆ, ವಿಶ್ವಕರ್ಮ ಜಯಂತಿಯನ್ನು ಮಾಡಲಿ ಅಂತ. ತದನಂತರ ನೆಕ್ಸ್ಟ್ ಬಂದಂಥ ಸರ್ಕಾರ ಜನವರಿ 1ನೇ ತಾರೀಕು ಕಮರ್ಷಿಯಲ್ ಜಿಗಣಾಚಾರಿ ಕಾರ್ಯಕ್ರಮವನ್ನು ಮಾಡಿ ಅಧಿಕೃತವಾಗಿ ಆದೇಶವನ್ನು ನೀಡಿದಾಗ ಅಲ್ಲಿಂದ ಇದುವರೆಗೂ 9 ವರ್ಷಗಳ ಕಾಲ ವಿಶ್ವಕರ್ಮ ಮಹೋತ್ಸವವನ್ನು ತಾಲೂಕು ಆಡಳಿತದ ಸಹಕಾರ ಮತ್ತು ಅವರ ಒಂದು ಸಹಾಯದೊಂದಿಗೆ ನಾವು ರಾಜ್ಯದಲ್ಲಿ 4ನೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹರಿಹರ ತಾಲೂಕಲ್ಲಿ ನಾವು ಭಾಗೀರಥಿ ಕನ್ವೆನ್ಷನ್ ಹಾಲಲ್ಲಿ ಕಾರ್ಯಕ್ರಮವನ್ನು ಶಾಸಕರ, ಆಗಿನ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಸಮಸ್ತ ಜನತೆ, ತಾಲೂಕು ಆಡಳಿತದ ಒಂದು ಸಹಕಾರದೊಂದಿಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ 4ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸಹಕಾರ ಕೊಡ್ತಕ್ಕಂಥ ತಾಲೂಕು ಆಡಳಿತಕ್ಕೆ ನಾವು ಚಿರಋಣಿಗಳಂತ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರ ಕೊಟ್ಟಂಥ ತಾಲೂಕು ಆಡಳಿತಕ್ಕೆ ನಾವು ಋಣಿಗಳು. ಹಾಗೆ ಅದೇ ರೀತಿ ನಾವು ಮುಂದಿನ ಜನವರಿ ಅಕ್ಟೋಬರ್ 6ನೇ ತಾರೀಕು 5ನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ವಿಶ್ವಕರ್ಮ ಹೋಮವನ್ನು ಮಾಡೋದ್ರ ಮುಖಾಂತರ ಒಂದು ಬೈಕ್ ರ್ಯಾಲಿಯನ್ನು ಮಾಡೋದ್ರ ಮುಖಾಂತರ, ತದನಂತರ 6ನೇ ತಾರೀಕು ತಾಲೂಕು ಆಡಳಿತವನ್ನು